क्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं लक्ष्मीकान्तं कमलनयनं योगवृद्ध्यानगम्यं वन्दे विष्णुं भवेहरं सर्वलोकैकनाथं गुरुब्रह्मा गुरुविष्णु गुरुदेवो महेश्वर गुरुसाक्षात् परं ब्रह्म तस्मै श्रीगुरुवे नमो नमः। गुरुवे सर्वलोकानां विषजे भवरोगिणां निधे सर्वविद्यानां श्रीगुरुदक्षिणामूर्ते नमो नमः। असाध्य साधक स्वामिन् असाध्यं दव किम्मद श्रीरामदूत कृपा सिंधु मत्कार्य साध्य प्रभु या देवी सर्वभूतेषु मातृरूपेण संस्थिता नमस्तस्यै 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 नमो नमः। ಎಲ್ಲ ದೇವನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಭಾಳ ಸಂತೋಷ. ಇವತ್ತಿನ ದಿವಸ ನಾವೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದಕ್ಷಿಣಾಮೂರ್ತಿಯ ಸ್ಮರಣೆ ಏನು ಮಾಡಿದ್ದೀವಿ, ಈ ದಕ್ಷಿಣಾಮೂರ್ತಿ ಸ್ಮರಣೆನೇ ಈ ವರ್ಷದ ದೇವರು ನಿಮಗೆ. ಎಂಥ ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿ ಅಂದರೆ ಈ ಸಲ ಬಂದಿರತಕ್ಕಂಥ ಗ್ರಹಣದ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರುತ್ತೆ ಅಂದರೆ ಅಷ್ಟು ಮಟ್ಟಿಗೆ ಬೀರುತ್ತೆ. ಇದು ಶತಸಿದ್ಧ. ನಾಳೆ ಬೆಳಗ್ಗೆ ಆಗತ್ತಾ ನಾಡಿದ್ದಾಗತ್ತಾ ಅನ್ನೋದಕ್ಕೆ ನಾನು ದೇವರಲ್ಲ. ಆದರೂ ಸಹ ಒಂದು ತಿಂಗಳು ಬಿಟ್ಟು, ಒಂದು ವಾರದ ಬಿಟ್ಟು, ಒಂದು 15 ದಿವಸ ಬಿಟ್ಟು 9 ತಿಂಗಳ ಕಾಲದಲ್ಲಿ ಏನು ಫೆಬ್ರವರಿ ಇದೆ, ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್, ಜ್ಞಾಪಕ ಇಟ್ಕೊಳ್ಳಿ, ನವಂಬರ್ ಒಳಗೆ ಇಷ್ಟೆಲ್ಲ ಘಟನೆಗಳು ಅವಘಡಗಳು ಸಂಭವಿಸೋದು ಶತಸಿದ್ಧ. ಸೊ ಈ ಶತಸಿದ್ಧವಾಗಿರ್ತಕ್ಕಂಥ ಅವಘಡಗಳಿಗೆ ಸಂಭವಿಸಬೇಕಾದ್ರೆ ನೀವುಗಳು ಎಷ್ಟು ಮಟ್ಟಿಗೆ ಜಾಗೃತಿ ಇರಬೇಕು ಅನ್ನೋದೇ ಈ ಕಾರ್ಯಕ್ರಮ ಗ್ರಹಣ ಗಂಡಾಂತರ. ಈ ಗ್ರಹಣ ಅನ್ನೋದು ಚಂದ್ರಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಆಗ್ಬೋದು. ಆದರೆ ಈಗಿರ್ತಕ್ಕಂಥ ಗ್ರಹಣ 17ನೇ ತಾರೀಕು ಫೆಬ್ರವರಿ, ಜ್ಞಾಪಕ ಇಟ್ಕೊಳ್ಳಿ, 17ನೇ ತಾರೀಕು ಫೆಬ್ರವರಿ ವಿಶೇಷವಾಗಿರ್ತಕ್ಕಂಥ ಸೂರ್ಯಗ್ರಹಣ. ಸೂರ್ಯಗ್ರಹಣದಲ್ಲಿರ್ತಕ್ಕಂಥದ್ದು ರಾಹುಗ್ರಸ್ತ ಸೂರ್ಯಗ್ರಹಣ. ಸೂರ್ಯನ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣೋದಿಲ್ಲ. ಸೂರ್ಯನ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಲ್ಲ. ಆದರೂ ಸಹ ಭಾರತ ದೇಶಕ್ಕೆ ಕಾಣದೇ ಇರತಕ್ಕಂಥ ಈ ಸೂರ್ಯಗ್ರಹಣದ ಪ್ರಭಾವ ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ ನೀವೆಲ್ಲ ಮೈ ನಡುಕ ಎಷ್ಟು ಬರುತ್ತೆ ಅಂದರೆ ಇಡೀ ಜಗತ್ತಲ್ಲಿ ಭಯಭೀತಿ ಆಗ್ತಕ್ಕಂಥ ಅವಕಾಶಗಳು, ಭಾಳ ಕಠೋರವಾಗಿರ್ತಕ್ಕಂಥ ಸಂಭವಗಳು ನಡೆಯುತ್ತೆ. ನಂಬರ್ 1, ಫಸ್ಟ್ ಒಂದು ಪಾರ್ಲಿಮೆಂಟ್ರಿ ಅಫೇರ್ಸಲ್ಲಿ ದೊಡ್ಡ ಗಲಾಟೆ ಘರ್ಷಣೆ ನಡೆಯುತ್ತೆ. ಇದರ ಪ್ರಭಾವ ಘರ್ಷಣೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ ಪಾರ್ಲಿಮೆಂಟ್ರಿ ಅಫೇರ್ಸಲ್ಲಿ ದೊಡ್ಡ ಗಲಾಟೆ ಘರ್ಷಣೆ ನಡೆಯುತ್ತೆ. ಅಂದರೆ ಕಿತ್ತಾಡೋ ಸ್ವಭಾವಗಳು ಕೇಂದ್ರದಲ್ಲಿ, ನಮ್ಮ ಪಾರ್ಲಿಮೆಂಟಲ್ಲಿ, ವಿದೇಶ ಪಾರ್ಲಿಮೆಂಟಲ್ಲಿ, ರಷ್ಯನ್ ಪಾರ್ಲಿಮೆಂಟಲ್ಲಿ, ಅಮೇರಿಕನ್ ಪಾರ್ಲಿಮೆಂಟಲ್ಲಿ, ಲಂಡನ್ ಪಾರ್ಲಿಮೆಂಟಲ್ಲಿ, ಎಲ್ಲ ಕಾಲದಲ್ಲಿ ಯಾವುದೇ ಪಾರ್ಲಿಮೆಂಟ್ ಆಗಲಿ ಭಾರತ ದೇಶದ ಸಂವಿಧಾನ ಅಲ್ಲದೆ ಹೊರಭಾಗದಲ್ಲಿ ಭೂಮಂಡಲದಲ್ಲಿರತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ವಿಶೇಷವಾಗಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆಗಳು ನಡೆಯುತ್ತೆ. ಇದರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಗಲಾಟೆ ಘರ್ಷಣೆಗಳು ಒಳಗಿರ್ತಕ್ಕಂಥ ಒಪ್ಪಂದದ ಮೇಲೆ ಆಗ್ಬೋದು, ಅಥವಾ ಯಾವ ಕಾಲಕ್ಕೂ ಪಕ್ಷಪಾತ ಭೇದಗಳಿಂದ ನಡೀತಕ್ಕಂಥ ಅವಕಾಶಗಳು ನಡೀಬೋದು. ಪಾರ್ಲಿಮೆಂಟ್ರಿ ವಿಶೇಷ. ಅದಾದ ಮೇಲೆ ಕರೆನ್ಸಿ ಪೂರ್ತಿಯಾಗಿರ್ತಕ್ಕಂಥ ಬ್ಯಾಂಕ್ ಕರಪ್ಟ್ ನಡೆಯುತ್ತೆ. ಇಡೀ ಜಗತ್ತಿನ ಬ್ಯಾಂಕ್ ಕರಪ್ಟು ಈ ವಿಶೇಷವಾಗಿರ್ತಕ್ಕಂಥ ವರ್ಷದಲ್ಲಿ ನಡೀತಕ್ಕಂಥ ಗ್ರಹಣದ ಪ್ರಭಾವ, ಸೂರ್ಯಗ್ರಹಣದ ಪ್ರಭಾವ ಎಷ್ಟು ಮಟ್ಟಿಗೆ ಅಂದರೆ ಬ್ಯಾಂಕ್ ಕರಪ್ಷನ್ ಎಲ್ಲಿ ಅಂದರೆ ದಢಾರಂಥ ಬ್ಯಾಂಕ್ ಕರೆನ್ಸಿಗಳು ಬಿದ್ದು ಹೋಗ್ತಕ್ಕಂಥದ್ದು. ಏನು ಮೋದಿ 500 ರೂಪಾಯಿ 2000 ರೂಪಾಯಿ ಏನೋಯ್ತು, ಅದೇ ಥರ ಈ ಸಲ ಡಾಲರ್ಗೆ ಬ್ರಿಕ್ಸ್ಗೆ ಇರತಕ್ಕಂಥ ಸಂಬಂಧ, ಇದೆಲ್ಲ ಸೂಚನೆಗಳು. ಆದರೆ ಇದು ಕೂಡ ನಡೆಯುತ್ತೆ, ಶತಸಿದ್ಧ ನಡೆಯುತ್ತೆ. ಇದೇ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಒಳಗಡೆ ನಡೀತಕ್ಕಂಥ ಅವಕಾಶಗಳು, ಇದೇ ವರ್ಷ 2026ರಲ್ಲಿ ನಡೀತಕ್ಕಂಥ ಘಟನೆಗಳು. ಎನಿ ಟೈಮ್ ಎನಿ ಕ್ಷಣ ಇದೇ ವಿಶೇಷವಾಗಿ ಮೋದಿ ಅನೌನ್ಸ್ ಮಾಡಬೇಕು ಅಂತಿಲ್ಲ, ಬೇರೆಯವರು ಕೂಡ ಅನೌನ್ಸ್ ಮಾಡ್ಬೋದು. ಇದು ನಡೆಯತಕ್ಕಂಥದ್ದು ಬ್ಯಾಂಕ್ ಕರಪ್ಷನ್ ಆಗೋತಕ್ಕಂಥದ್ದು, ಅಥವಾ ನೋಟ್ಗಳನ್ನ ಚೇಂಜ್ ಆಗ್ತಕ್ಕಂಥದ್ದು, ಅಥವಾ ಯಾವ ಕಾಲಕ್ಕೂ ಹೊರಗಡೆ ಇರತಕ್ಕಂಥ ವಿದೇಶಗಳು ನಮ್ಮ ನೋಟುಗಳನ್ನ ಪ್ರಿಂಟ್ ಮಾಡ್ಕೊಂಡಿರ್ತಕ್ಕಂಥ ಅವಕಾಶಗಳು, ಅಥವಾ ಇದು ಬಿದ್ದೋಗ್ಲಿ ಅಂತ ಕರೆನ್ಸಿಗಳು, ನೀವೇನೊಂದು ವಿಶೇಷವಾಗಿರ್ತಕ್ಕಂಥ ಬಾಂಬೆ ಎಕ್ಸ್ಚೇಂಜ್, ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಬಿದ್ದೋಗುತ್ತೆ ಅಂತಿಲ್ಲ, ಹಾಗೆ ಬಿದ್ದೋಗ್ತಕ್ಕಂಥ ಅವಕಾಶಗಳು ಇದೆಲ್ಲ ನಡೆಯುತ್ತೆ. ಇಂಥ ಒಂದು ಬ್ಯಾಂಕ್ ಘಟನೆಗಳು ಅವಘಡಗಳು ನಡೀತಕ್ಕಂಥ ಸಂಭವಗಳು ಏನಾದರೂ ಇದ್ದರೆ, ಅಂಥ ಒಂದು ಘಟನೆ ಮುಖಾಂತರವಾಗಿ ನಡೀತಕ್ಕಂಥ ಈ ಅವಘಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ನೀವುಗಳೆಲ್ಲ ಗಮನಿಸ್ತಕ್ಕಂಥದ್ದು ಜ್ಞಾಪಕ ಇಟ್ಕೋಬೇಕು. ಗಮನಿಸಿದಲ್ಲಿ ಯಾವ ಕಾಲಕ್ಕೂ ಬ್ಯಾಂಕಲ್ಲಿ ಇರತಕ್ಕಂಥ ಅವಕಾಶಗಳು ಏನು ಅಂದರೆ ಬ್ಯಾಂಕ್ ಕಳ್ತನಗಳು ಎಲ್ಲ ಇರತಕ್ಕಂಥ. ಅಕಸ್ಮಾತ್ ನೀವೇನಿದೆ ಅಲ್ಲಿ ಆವತ್ತಿನ ಕಾಲದಲ್ಲಿ ಹರ್ಷದ್ ಮೆಹ್ತಾ ಅಂತ ಏನು ನಡೆದಿತ್ತು, ಆ ಥರದ ಒಂದು ದೊಡ್ಡ ಘಟನೆಗಳು ನಡೆಯುತ್ತೆ. ಇದು ಕೂಡ ಶತಸಿದ್ಧ. ಏರೋಪ್ಲೇನಲ್ಲಿ ಪ್ರಯಾಣಿಸ್ತಾ ಇರತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಬೇಕು. ಏರೋಪ್ಲೇನಲ್ಲಿ ಪ್ರಯಾಣ, ವಿಮಾನ ಅಂತ ಕೇಳಿ, ರಾಹು ವಿಮಾನ, ಆಕಾಶ ಮಾರ್ಗ ಚಂದ್ರ, ವಿಶೇಷವಾಗಿ ಆಕಾಶ ಮಾರ್ಗ ಅಥವಾ ರಾಹು ವಿಮಾನ ಪ್ರಯಾಣ, ದೂರದ ಬೆಟ್ಟ ನುಣ್ಣಗೆ. ಅಂದರೆ ರಾಹುಕೇತುಗಳ ಒಂದು ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಸಂಬಂಧ ಏನು ಅಂದರೆ ಭಾರತ ದೇಶ ಮಾತ್ರ ಅಲ್ಲ, ಎಂಟೈರ್ ಭೂಮಂಡಲದಲ್ಲಿ
ನಾರ್ತ್ ಈಸ್ಟ್ಗೆ ಯಾರ್ಯಾರು ಪ್ರಯಾಣ ಮಾಡ್ತೀರಾ, ಇನ್ ಕೇಸ್ ಅಮೇರಿಕಾಯಿಂದ ಯುರೋಪಿಯನ್ ಕಂಟ್ರೀಸ್ ಕಡೆಗೆ ಬರ್ತಾ ಇರ್ತಕ್ಕಂಥವ್ರು, ನಾರ್ತ್ ಅಮೇರಿಕಾಯಿಂದ ಯುರೋಪಿಯನ್ ಕಂಟ್ರೀಸ್ ಬರೋದು, ಸೌತ್ ಅಮೇರಿಕಾಯಿಂದ ವಿಶೇಷವಾಗಿ ಯುರೋಪಿಯನ್ ಕಂಟ್ರೀಸ್ ಕಡೆ ಬರೋದು, ಅಥವಾ ರಷ್ಯಾ ಕಡೆ ಬರೋದು, ರಷ್ಯಾದಿಂದ ಲಂಡನ್ ಕಡೆ ಬರ್ತಕ್ಕಂಥದ್ದು, ಅಥವಾ ಯಾವ ಕಾಲಕ್ಕೆ ಐರ್ಲೆಂಡ್ ಕಡೆ ಬರ್ತಕ್ಕಂಥದ್ದು, ಇಷ್ಟೆಲ್ಲ ಬಿಟ್ಬಿಡಿ. ಮೇಲ್ಗಡೆಯಿಂದ ಹಿಡಿದು ಅಂದರೆ ನೈಋತ್ಯ ಭಾಗದಿಂದ ಈಶಾನ್ಯ ಭಾಗಕ್ಕೆ ಯಾರು ಹರಿತಾರೆ, ಅಕಸ್ಮಾತ್ ಡೆಲ್ಲಿ ಆಯಿತು ಅಂತ ಇಟ್ಕೊಳ್ಳಿ, ಡೆಲ್ಲಿಯಿಂದ ನಾರ್ತ್ ಈಸ್ಟ್ ಕರೀತಕ್ಕಂಥವ್ರು ಯಾರಾದ್ರೂ ಕಲ್ಕಟ್ಟ ಕಡೆ ಬರಬೇಕಾದ್ರೆ, ಅಥವಾ ಯಾವ ಕಾರಣ ಸಿಂಗಾಪುರ್ ಮಲೇಷ್ಯಾ ಕಡೆ ಹೋಗಬೇಕಾದ್ರೆ, ಅಥವಾ ಯಾವ ಕಾರಣಾದರೂ ಜಪಾನ್ ಕಡೆ ಹೋಗಬೇಕಾದ್ರೆ, ನ್ಯೂಜಿಲೆಂಡ್ ಕಡೆ ಹೋಗಬೇಕಾದ್ರೆ, ಅಥವಾ ನಮ್ಮ ದಕ್ಷಿಣ ಭಾರತದಿಂದ ಮಲೇಷ್ಯಾ, ಸಿಂಗಾಪುರ್, ಸುಮಾಲ್ಟಾ ಈ ಥರ ಬಾಲಿ ಗೀಲಿ ಕಡೆ ಹೋಗಬೇಕಾದ್ರೆ ಅಂಥ ಅವಕಾಶಗಳು ಏನಾದರೂ ಏರೋಪ್ಲೇನ್ಗಳು ಯಾರೇ ಇಟ್ಟಿದ್ದಾರೆ. 25ನೇ ತಾರೀಕು ಫೆಬ್ರವರಿಯಿಂದ ಹಿಡಿದು ಮಾರ್ಚ್ 25ರೊಳಗೆ, ಅಂದರೆ ಆ ಒಳಗೆ ಆಗಿಬಿಟ್ರೆ ಸಂತೋಷ. ಅಂದರೆ ಒಂದು ತಿಂಗಳೊಳಗೆ ಇಷ್ಟೆಲ್ಲ ಘಟನೆ ನಡೆಯುತ್ತಾ ಅಂದ್ಕೋಬೋದು ನೀವು. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಆದರೆ ಆ ಸಮಯದಲ್ಲಿ ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಫೆಬ್ರವರಿ 25ನೇ ತಾರೀಕಿಂದ, ಅಂದರೆ 17ನೇ ತಾರೀಕು ಗ್ರಹಣ 25ನೇ ತಾರೀಕಿಂದ ಶುರುವಾಗ್ಬಿಡುತ್ತೆ. ಮೊದಲೇ ಶುರುವಾಗ್ಬೋದು, ಹೇಳಕಾಲ ಹಣೆ ಬರ. ವಿಶೇಷವಾಗಿರೋ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿಲ್ಲದೆ ಇರತಕ್ಕಂಥದ್ದು 25ನೇ ತಾರೀಕು, 1 ಫೆಬ್ರವರಿ 25ರಿಂದ ಹಿಡಿದು ಮಾರ್ಚ್ 25 ಒಳಗೆ ಎನಿ ಟೈಮ್, ಎನಿ ಡೇ, ಎನಿ ಕ್ಷಣ, ಯಾವ ರಾತ್ರಿ ಬೆಳಗ್ಗೆ ಹಗಲು ಅಂತ ಹೇಳೋದಿಲ್ಲದೆ ಗೊತ್ತಿಲ್ಲದೆ ಇದು ಅವಘಡಗಳು ಸಂಭವಿಸುತ್ತೆ. ಬೆಂಕಿ ಅಪಘಾತಗಳು, ಏರೋಪ್ಲೇನ್ ಬ್ಲಾಸ್ಟ್ ಆಗ್ತಕ್ಕಂಥದ್ದು, ಏರ್ಪೋರ್ಟಲ್ಲಿ ಹವಾಮಾನಗಳು ಯಾವ ಕಾರಣಕ್ಕೂ ವಿಮಾನಗಳನ್ನು ಅಕಸ್ಮಾತ್ ಧೂಳುಪಟ್ಟೆ ಆಗ್ತಕ್ಕಂಥದ್ದು, ಅಥವಾ ವಾತಾವರಣದಿಂದ ಅಕಸ್ಮಾತ್ ಕಲುಷಿಯಾಗಿ ಅಕಸ್ಮಾತ್ ಬ್ಲಾಸ್ಟ್ ಆಗ್ತಕ್ಕಂಥದ್ದು, ಕಣ್ಣು ಕಾಣಿಸ್ದೆ ಅವನು ಹೋಗಿ ನಿದ್ಯಾವಸ್ಥೆಯಲ್ಲಿ ಇದ್ದಾಗ ಏರೋಪ್ಲೈನ್ ಪೈಲಟ್ಟು ಅಥವಾ ಏರೋಪ್ಲೇನ್ ಎಲ್ಲಾದರೂ ಹೋಗ್ಬೋದು, ನೀರಲ್ಲಿ ಹೋಗ್ಬೋದು, ಸಮುದ್ರದ ತೀರದಲ್ಲಿ ಹೋಗ್ಬೋದು, ಅಥವಾ ಎಲ್ಲೋ ಬಂದು ಲ್ಯಾಂಡ್ ಹೊಡಿಬೋದು, ಯಾವ ಕಾಲಕ್ಕೂ ಗೊತ್ತಿಲ್ಲ. ಟೆರರಿಸ್ಟ್ ಅಟ್ಯಾಕ್ ಆಗ್ತಕ್ಕಂಥ ಅವಕಾಶಗಳು, ಏರೋಪ್ಲೈನ್ಗೆ, ಸ್ಟೇಷನ್ಗೆ ಅಥವಾ ಏರ್ಪೋರ್ಟ್ಗಳಿಗೆ ಬಾಂಬ್ ಬ್ಲಾಸ್ಟ್ಗಳು ನಡೀಬೋದು. ಇದೆಲ್ಲ ಏರೋಪ್ಲೇನ್ ಘಟನೆಗಳು 25ನೇ ತಾರೀಕು ಫೆಬ್ರವರಿಯಿಂದ ಮಾರ್ಚ್ 25ನೇ ತಾರೀಕು ಒಳಗಡೆ ಈ ಘಟನೆಗಳು ಶತಸಿದ್ಧ ನಡೆಯೋದು. ಶತಸಿದ್ಧ ಬರೆದಿಟ್ಕೊಂಬಿಡಿ, ಇದು ಗವಡಗಡೆ ಶತಸಿದ್ಧ. ಒಂದು. ಎರಡನೇದು ದೊಡ್ಡ ದೊಡ್ಡ ವ್ಯಕ್ತಿಗಳು, ಹೆಸರಾಂತ ವ್ಯಕ್ತಿಗಳು. ಯಾವ ದೊಡ್ಡ ವ್ಯಕ್ತಿಗಳು ಅಂದರೆ ಅವ್ರ ಹೆಸರು, ಕೀರ್ತಿ, ಪದವಿ. ಪಾಪ ಅವ್ರ ಹೆಸರು ನಾನು ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಂಗಂತೂ ಗೊತ್ತೋ. ಪಾಪ ಹೆಸರು, ಕೀರ್ತಿ, ಅಯ್ಯೋ ನಮ್ಮ ಬಗ್ಗೆ ನೀವೇನು ಹೇಳೋದು ಅಂದ್ಕೊಂಡ್ಬಿಡ್ತಾರೆ. ಯಾಕೆ ಬೇಕು ಗೋಳು. ಒಟ್ಟಲ್ಲಿ ಹೆಸರು, ಕೀರ್ತಿ, ಯಶಸ್ಸು, ಪದವಿ ಎಲ್ಲ ತೊಗೊಂಡಿರೋಂಥ ವ್ಯಕ್ತಿಗಳು, ನೋಟೆಡ್ ಪರ್ಸನ್ಸು, ಕ್ರಿಕೆಟ್ ಟೀಮಲ್ಲಿ ಆಗ್ಬೋದು, ಫಿಲಮ್ ಲ್ಯಾಂಡಲ್ಲಿ ಆಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ದೊಡ್ಡ ಉನ್ನತವಾಗಿರ್ತಕ್ಕಂಥ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಅಥವಾ ಯಾವ ಕಾಲಕ್ಕೂ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿರ್ಬೋದು. ಈ ದೊಡ್ಡ ವ್ಯಕ್ತಿಗಳ ಮರಣ, ದುರ್ಮರಣ, ಸಾವು ಬರೆದಿಟ್ಕೊಳ್ಳಿ. ಇಂಥವರು ವಿಶೇಷವಾಗಿರ್ತಕ್ಕಂಥ ಸಾವು ಶತಸಿದ್ಧ. 6 ಜನ ನೆಗೆದು ಬಿದ್ದೋಗ್ತಾರೆ, 6 ಜನ ಸತ್ತೋಗ್ತಾರೆ. ಈ 6 ಜನ ಸತ್ತೋಗ್ತಾರೆ ಅಂದರೆ ಅಯ್ಯೋ ಬಿಡ್ರಿ ವಯಸ್ಸಾಯ್ತು ಸತ್ತೋದು, ಹಾಗಲ್ಲ. ಸಾಯಬೇಕು ಅಂದರೆ ಯಶೋ, ಕೀರ್ತಿ, ಪದವಿ ಇರತಕ್ಕಂಥ ವ್ಯಕ್ತಿ ಸತ್ತರೆ ಎಷ್ಟು ಜನ ಅಯ್ಯೋ ಸತ್ತೋದ್ರ ಈ ವ್ಯಕ್ತಿ, ನಮ್ಗೆ ಗೊತ್ತೇ ಇರೋಲ್ಲ ಹಿಂಗೆ ಯಾವಾಗ ಸತ್ತೋರು ಅಂತ. ಅಂದರೆ ಅಂಥ ಒಂದು ಪರಿಸ್ಥಿತಿ ಭಾರತ ದೇಶ ಪೂರ್ತಿ ಆಗ್ತಕ್ಕಂಥದ್ದು ಶತಸಿದ್ಧ. ಬ್ಯಾಂಕ್ ಕರಪ್ಷನ್ ಅಂತ ಕರಿತೀವಿ. ಬ್ಯಾಂಕ್ ಕರಪ್ಷನ್ ಅಂದರೆ ಯಾವ ಕಾಲಕ್ಕೂ ದುಡ್ಡು, ಎಲ್ಲರ ದುಡ್ಡನ್ನು ಏನು ಗೂಗಲ್ ಪೇ, ಫೋನ್ಪೇ ಅಂತ ಅಂದ್ಕೊಂಡಿದ್ರೆ, ಗೂಗಲ್ ಪೇ, ಫೋನ್ಪೇ ಇದೆಲ್ಲ ಏನಾಗುತ್ತೆ, ಕರೆಂಟ್ ಇರಲ್ಲ. 6 ತಿಂಗಳ ಕಾಲ ಕರೆಂಟ್ ಇರಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಸಮಯಕ್ಕಾದರೂ ಆಗ್ಬೋದು, ಅಥವಾ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆದರೂ ಆಗ್ಬೋದು. ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 6 ತಿಂಗಳಾಗ್ಬೋದು. ಇಲ್ಲ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 6 ತಿಂಗಳಾಗ್ಬೋದು. ಈ ಒಟ್ಟಲ್ಲಿ ಈ 6 ತಿಂಗಳ ಸಮಯದಲ್ಲಿ ಕರೆಂಟ್ಗಳು ಎಲ್ಲ ವಿದೇಶದಿಂದ ಹಿಡಿದಿರ್ತಕ್ಕಂಥ ಸಾಫ್ಟ್ವೇರ್ಗಳು ಬಿದ್ದು ಹೋಗ್ತಕ್ಕಂಥ ಅವಕಾಶಗಳು, ಅಥವಾ ಯಾವ ಕಾಲಕ್ಕೂ ಶಟ್ ಡೌನ್ ಆಗ್ತಕ್ಕಂಥ ಅವಕಾಶಗಳು, ಅಥವಾ ಯಾವ ಕಾಲಕ್ಕೂ ಸ್ಟೋರೇಜ್ ಏನೇನು ಇಟ್ಕೊಂಡಿದ್ರೆ ಅದನ್ನು ಮಾಡ್ಕೊಳ್ತಕ್ಕಂಥ ಅವಕಾಶಗಳು, ಅಕಸ್ಮಾತ್ ಇವ್ರುಗಳು ಏನು ಇಟ್ಕೊಂಡಿರ್ತಾರೆ ಅಲ್ಲಿರ್ತಕ್ಕಂಥ ಸೆನ್ಸಾರ್ಗಳು ಡೌನ್ ಆಗೋತಕ್ಕಂಥ ವಿಚಾರಗಳು, ಪವರು ಪೂರ್ತಿಯಾಗಿರ್ತಕ್ಕಂಥ ಸ್ಮ್ಯಾಶ್ ಆಗ್ತಕ್ಕಂಥ ಅವಕಾಶಗಳು, ಪವರ್ ಶಟ್ ಡೌನ್ ಆಗ್ತಕ್ಕಂಥ ವಿಚಾರಗಳು ಗೊತ್ತಿಲ್ಲ. ಸೊ ಗೂಗಲ್ ಪೇ, ಫೋನ್ಪೇನೋ ದುಡ್ಡುಗಳು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳುತ್ತಿದ್ದ ಪಕ್ಷದಲ್ಲಿ ಶತಸಿದ್ಧವಾಗಿ ಬಾಯಿ ಬಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ದುಡ್ಡುಗಳು ಬ್ಯಾಂಕ್ ಕರಪ್ಷನ್ನಲ್ಲಿ ದುಡ್ಡುಗಳು ಏನು ಮಾಡ್ತಿರೋ, ನಿಮ್ಮ ಕೈಯಲ್ಲಿ ದುಡ್ಡು ಇರಬೇಕು, ಟ್ಯಾಕ್ಸ್ ಕಟ್ಟಿ ಬೇಡ ಅಂದಿಲ್ಲ, ಆದರೆ ದುಡ್ಡುಗಳು ನೀವುಗಳು ಖಂಡಿತವಾಗ್ಲೂ ತೊಗೋಬೇಕು. ಇದಕ್ಕೆ ಸಾಕ್ಷಿಭೂತವಾಗಿ ನೀವೇನಿದ್ದೀರಾ, ಈ ಮಾಧ್ಯಮದವರೆಲ್ಲ ಬ್ರಹ್ಮಾಂಡ ಗುರುಗಳು ಮಾತು ನಿಜವಾಯಿತೇ, ಹೇಳಿದ್ದು ಸತ್ಯವಾಯಿತೇ ಅಂತ ಕರಿತೀರ. ಇದೇ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ಕರಿತೀರ, ಶತಸಿದ್ಧ ಬರೆದಿಟ್ಕೊಳ್ಳಿ. ಇದು ವೈರಲ್ ಅಂತಲ್ಲ, ಇಡೀ ಜಗತ್ತಿಗೆ ನನಗೇನು ಆಗಬೇಕಾಗಿಲ್ಲ ಪ್ರಶ್ನೆ, ಇದು ನಡೆಯುತ್ತೆ ಅಂತ ಗ್ರಹಗತಿಗಳು ಹೇಳಿರ್ತಕ್ಕಂಥದ್ದು, ಗ್ರಹಗತಿಗಳ ಮಾಡಿರೋ ಪರಿಸ್ಥಿತಿಗಳು, ಇವರ ವಿಶೇಷವಾಗಿರ್ತಕ್ಕಂಥ ಅವರ ಪೊಸಿಷನ್ಸು, ಗ್ರಹಗತಿಗಳಲ್ಲಿ ಯಾವ್ಯಾವ ಗ್ರಹ ಏನೇನು ಪೋರ್ಟ್ಫೋಲಿಯೋ ಓದ್ತಿರುತ್ತೋ ಅವರ ಕೆಲಸ ಅವ್ರು ಮಾಡ್ತಾರೆ. ಅದು ಮಾಡೋ ಕೆಲಸಗಳನ್ನ ನಾನು ಕಂಡು ಹಿಡಿದಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಯಾವುದೋ ಸಮಯಕ್ಕೆ ಹೇಳಿರ್ತಕ್ಕಂಥದ್ದು, ಈಗ ನಡೀತಕ್ಕಂಥ ಅವಕಾಶಗಳು. ಸೊ ಇದೆಲ್ಲ ನಡಿಬೇಕಾದ್ರೆ ನೀವು ದಯವಿಟ್ಟು ದುಡ್ಡುಗಳನ್ನ ಆದಷ್ಟು ಕ್ಯಾಶ್ ಬಾಕ್ಸಲ್ಲಿ ಹೆಂಗಸರು ನಿಮ್ಮ ಕ್ಯಾಶ್ಗಳನ್ನ ಇಟ್ಕೊಳ್ಳಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.